ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹಾಟ್ ಚಾಕ್ಲೇಟ್ ಹೆಂಗೆ ಮಾಡೋದು ಅಂತ ನೋಡೋಣಂತ. ಫಸ್ಟಿಗೆ ಒಂದು ಪ್ಯಾನ್ ಒಳಗೆ ನಾನಿಲ್ಲಿ 1 ಲೋಟದಷ್ಟು ಹಾಲು ಹಾಕ್ಕೊಳಿಗತ್ತೀನಿ. ನೀವು ಎಷ್ಟು ಮಾಡ್ಕೊಳಿಗತ್ತೀರಿ ಇದರಿಂದ ಜಸ್ಟ್ 2 ಕಪ್ಸ್ ಆಗುವಷ್ಟು ಹಾಟ್ ಚಾಕ್ಲೇಟ್ ಆಯ್ತು. ಸೊ ನೀವು ಎಷ್ಟು ಮಂದಿಗೆ ಮಾಡ್ಕೊಳಿಗತ್ತೀರಿ, ನೀವು ಹಾಲಿಂದು ಮತ್ತು ಕೊಕೋವಾ ಪೌಡರ್ದು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಸೊ 1 ಲೋಟ ಹಾಲಿಗೆ ನಾನಿಲ್ಲಿ 2 ಸ್ಪೂನಷ್ಟು ಕೊಕೋವಾ ಪೌಡರ್ ಹಾಕ್ಕೊಂಡೇನಿ. ಆಮೇಲೆ 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೀನಿ. ನೀವು ಸಕ್ಕರೆ ಬದಲಿ ಬ್ರೌನ್ ಶುಗರ್ ಅಥವಾ ಜಾಗ್ರಿ ಪೌಡರ್ ಯೂಸ್ ಮಾಡ್ಬೋದು, ಬಟ್ ನಾನು ಟ್ರೈ ಮಾಡಿಲ್ಲ, ನಾನು ಯಾವತ್ತೂ ಸಕ್ಕರೆ ಹಾಕಿ ಮಾಡೀನಿ. ಸೊ ಇನ್ನು ನಾನು ಗ್ಯಾಸ್ ಹಚ್ಚಿಲ್ಲ. ಸೊ ಗ್ಯಾಸ್ ಹಚ್ಚಲಾರ್ದನ ಇವನ್ನೆಲ್ಲ ಹಾಕ್ಕೊಂಡು ಲಂಪ್ಸ್ ಇರ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಸಕ್ಕರೆ ಕರಗಿದ ಮೇಲೆ ನೀವು ಗ್ಯಾಸ್ ಹಚ್ಕೋಬೇಕಾಗ್ತದೆ. ಸೊ ಈ ಹಾಟ್ ಚಾಕ್ಲೇಟ್ ರೆಸಿಪಿ ಆಲ್ಮೋಸ್ಟ್ ಎಲ್ಲ ಮಕ್ಕಳದು ಫೇವ್ರೇಟ್ ಅಂತ ಹೇಳ್ಬೋದು. ನೀವು ಮನೆಯೊಳಗೆ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಕೊಡ್ರಿ. ಸೊ ಅವ್ರು ಲೈಕ್ ಆಗ್ತದಂತ ಹೇಳ್ಬೋದು. ಸೊ ಈಗ ಗ್ಯಾಸ್ ಹಚ್ಚಿದೆ ನಾನು. ಗ್ಯಾಸ್ ಹಚ್ಚಿ ಈ ಥರ ಸ್ವಲ್ಪ ಕೈ ಆಡಿಸ್ಕೊತಾನೆ ಇರಬೇಕು, ಇಲ್ಲಾಂದ್ರೆ ತಳ ಹತ್ತದ. ಇನ್ನೊಂದು ಟಿಪ್ ಏನಂದ್ರೆ, ನೀವು ಹಾಟ್ ಚಾಕ್ಲೇಟ್ ಮಾಡುವಾಗ ಸ್ವಲ್ಪ ದಪ್ಪ ತಳದ ಪಾತ್ರೆನ ತಗೋರಿ. ನಾನ್ ಸ್ಟಿಕ್ ತಗೋರಿ, ಅಥವಾ ಈ ಥರ ದಪ್ಪ ತಳದ ಕಾಪರ್ ಬಾಟಮ್ ಅಂತ ಹೇಳ್ಬೋದು, ಆ ಥರದ್ದೆಲ್ಲ ತಗೋರಿ. ಇಲ್ಲಾಂದ್ರೆ ತಳ ಹತ್ತಿದ್ರೆ ಟೇಸ್ಟ್ ಆಗಂಗಿಲ್ಲ. ಈಗ ನಾ ಇದಕ್ಕೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೊಳತ್ತೇನೆ. ಕಾರ್ನ್ಫ್ಲೋರಿಗೆ ಜಸ್ಟ್ ಒಂದು ನಾವೇನು ಹಾಲು ಹಾಕ್ಕೊಂಡ್ವಲ್ಲ ಲೋಟಾದ್ಲೆ ಅರ್ಧ ಲೋಟದಷ್ಟು ಹಾಲು ಹಾಕ್ಕೊಂಡು ಅದನ್ನು ಲಂಪ್ಸ್ ಇರ್ಲಾರ್ದಂಗನ ಮಿಕ್ಸ್ ಮಾಡಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಸೊ ಹಾಟ್ ಚಾಕ್ಲೇಟಿಗೆ ಏನು ಒಂದು ಅದು ಕನ್ಸಿಸ್ಟೆನ್ಸಿ ಬರ್ತದಲ್ಲ, ಅದು ಕಾರ್ನ್ಫ್ಲೋರ್ ಹಾಕೋದ್ರಿಂದನೇ ಬರ್ತದೆ. ನೋಡ್ರಿ, ಈಗ ನಾನು ಹಾಟ್ ಚಾಕ್ಲೇಟಿಂದ ಏನು ರೆಡಿ ಮಾಡ್ಕೊಂಡಿವಲ್ಲ ನಾವು, ಅದಕ್ಕೆ ಹಾಕೊಳಿಗತ್ತೀನಿ. ಸೊ ಕಾರ್ನ್ಫ್ಲೋರ್ ಹಾಕೊಂಡ್ಮೇಲೆ ಇದನ್ನು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೋತಾ ಇರಬೇಕು. ಅಂದ್ರೆ ಅದು ಒಂದು ಅದೇನು ಕ್ರೀಮಿ ಟೆಕ್ಸ್ಚರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಿಮಗೆ ಕೈ ಆಡ್ಸ್ಕೋತ ಗೊತ್ತಾಗ್ತದೆ ನಿಮಗೆ. ನೋಡ್ತಿರ್ಬೋದು ನೀನು ಅದು ಹೆಂಗೆ ಗಟ್ಟಿ ಆಗ್ಲಿಕತ್ತ ಅಂತಂದು. ಸೊ ಇದು ಈ ಥರ ಕುದಿಲಿಕ್ಕೆ ಬಂದೊಳಗೆ ಸ್ವಲ್ಪ ನಾನಿಲ್ಲೇ ಚಾಕ್ಲೇಟ್ನ, ನಾರ್ಮಲ್ ಡೈರಿ ಮಿಲ್ಕ್ ಚಾಕ್ಲೇಟ್ನ ಅದಕ್ಕೆ ಜಸ್ಟ್ ಕಟ್ ಮಾಡಿ ಹಾಕ್ಕೊಂಡೆ. ಇದು ಆಪ್ಷನಲ್ಲು, ನೀವು ಬೇಕಂದ್ರೆ ಹಾಕೋಬೋದು, ಬಟ್ ನಾನು ಇನ್ನೊಂದು ಸ್ವಲ್ಪ ಟೇಸ್ಟ್ ಬರಲಿ ಅನ್ನೋದಕ್ಕೆ ಹಾಕ್ಕೊಂಡೆ. ನೋಡ್ರಿ ನೀವೀಗ ಎಷ್ಟು ಗಟ್ಟಿ ಆಗ್ಯದ ಅಂತಂದು. ನೀವು ಇಷ್ಟಕ್ಕರ ಇದನ್ನು ಇದು ಈ ಥರದ ಕನ್ಸಿಸ್ಟೆನ್ಸಿ ಅಂದ್ರೆ ಕುಡಿಬಹುದು. ಲೈಕ್ ನಾವು ಹೆಂಗೆ ಒಂದು ಕಪ್ ಒಳಗೆ ಹಾಕ್ಕೊಂಡು ಸೂಪ್ ಆ ಥರ ಕುಡಿತೀವಲ್ಲ, ಆ ಥರ. ಇಲ್ಲ ಅಂತಂದ್ರೆ ನೀವು ಇನ್ನೊಂದು ಸ್ವಲ್ಪ ಗಟ್ಟಿನೂ ಮಾಡ್ಕೋಬೋದು, ಇನ್ನೊಂದು ಸ್ವಲ್ಪ ಕುದಿಸಿ. ಆವಾಗ ನೀವು ಅದಕ್ಕೆ ಸ್ಪೂನ್ನಿಂದ ನೀವು ಯೂಸ್ ಮಾಡಿಕೊಂಡು ತಿನ್ನೋ ಥರ ಮಾಡ್ಕೊಂಡಂಗೆ ಆಗ್ತದೆ. ಸೊ ಇದು ನಿಮ್ಮ ಇಷ್ಟ, ನೀವು ಯಾವ ಥರ ಕನ್ಸಿಸ್ಟೆನ್ಸಿ ಇಟ್ಕೋತೀರಿ ಅಂತ ಅನ್ನೋದು. ಸೊ ಈಗ ನೋಡ್ರಿ, ಸೊ ಹಾಟ್ ಚಾಕ್ಲೇಟ್ ಈಸ್ ರೆಡಿ ಆಯ್ತು. ನಾನೀಗ ಇದನ್ನು ಸರ್ವ್ ಮಾಡ್ತೀನಿ. ನೋಡ್ರಿ, ಸರ್ವ್ ಮಾಡ್ಲಿಕತ್ತೀನಿ. ಟೇಸ್ಟ್ ಮಾತ್ರ ಮಸ್ತ್ ಆಗಿತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.